ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ. ನಮಸ್ಕಾರ ಮೇಡಮ್. ನಮಸ್ಕಾರ. ಸ್ವಾಗತ ಕರ್ನಾಟಕ ಕಿರಣ ಚಾನಲ್. ಧನ್ಯವಾದಗಳು. ಯಾಕಂತಾರೆ ಇದಕ್ಕಿಂತ ಮುಂಚೆ ತಾವು ಭಾಳ ಸರ್ತಿ ನನಗೆ ಸತತವಾಗಿ 15-20 ದಿವಸದಿಂದ ನನ್ನ ಕರೆ ಮಾಡಿ ನಾನು ನಿಮ್ಮ ಜೊತೆ ಕೆಲವೊಂದು ವಿಷಯ ಚರ್ಚೆ ಮಾಡ್ತಾ ಅಂತ ನನಗೆ ಮೊದಲಿನ ತನಕ ತಾವು ಅಂದಿದ್ರಿ. ನನಗೆ ಸ್ವಲ್ಪ ಸಮಯ ಕೊಟ್ಟಕ್ಕಾಗಿರಲಿಲ್ಲ. ಫಸ್ಟ್ ನನ್ನ ಕಡೆಯಿಂದ ತಮ್ಮ ಚಾನಲ್ದವ್ರಿಗೆ ನಾನು ಕ್ಷಮೆನ ಕೇಳ್ತೇನೆ. ಆಮೇಲೆ ಧನ್ಯವಾದಗಳು. ತಾವೇನು ಕರೆದು ಇಂಟರ್ವ್ಯೂ ಮಾಡಕತ್ತದ ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಅದೇ ರೀತಿಯಾಗಿ ಮೇಡಮ್, ದಿವ್ಯಾ ಹಾಗರ್ಗಿ ಅವರು ಸಮಾಜ ಸೇವಕಿ ಅಥವಾ ಒಂದು ಸಂಘಟನಾ ಸೇವಕಿನ? ಸಂಘಟನಾ ಮತ್ತು ಸಮಾಜ ಎರಡು ಬೇರೆ ಬೇರೆ ಅಲ್ಲ, ಎರಡೂ ಒಂದೇ. ಅದು ಕರೆಕ್ಟ್. ಅದೇ ರೀತಿ ಈಗ BJP ಪಕ್ಷ ನಾಯಕಿ ಅಂತ ಈ ಮಾತು ಬರುತ್ತೆ. ನೋಡ್ರಿ, ಯಾವುದೇ ರಾಜಕಾರಣಿಗಳಿಗೆ ಒಂದು ಸಮಾಜ ಮತ್ತು ಸಾಮಾಜಿಕ ಕೆಲಸಗಳನ್ನು ಮಾಡಿನೇ ಒಂದು ಪಕ್ಷಕ್ಕೆ ಅವರು ಅಂಟ್ಕೊಂಡಿರ್ತಾರೆ. ಈಗ ಈಗ ನೋಡಿ, ಈಗ ಫಾರ್ ಎಕ್ಸಾಂಪಲ್, ಈಗ ಜನರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಬ್ರು ಯಾರಾದ್ರೂ ಟಿಕೆಟ್ ತೊಗೋಬೇಕಾಗಿತ್ತು ಅಂತಂತಂದರೆ ಅವ್ರು ಲಿಂಗಾಯತರೇ ಆಗಿರಬೇಕು ಅಂತಿರುತ್ತೆ. ಆ ಥರ ರಾಜಕೀಯ ಮತ್ತು ಇದೇನು ಸಂಘಟನಾ ಮತ್ತು ಸಮಾಜ ನಮ್ಮ ಧರ್ಮದಿಂದ ಅದಕ್ಕೆಲ್ಲ ಒಂದಕ್ಕೊಂದು ಪೂರಕವಾಗಿಯೇ ಹೊರತು ಬೇರೆ ಬೇರೆ ಅಂತ ಏನಲ್ಲ. ಹೌದಾ ಮೇಡಮ್? ಅದೇ ರೀತಿಯಾಗಿ ಈಗ ಮೊನ್ನೆ ತಾನೇ ಒಂದು ನಿಮ್ಮ ಮೇಲೆ ಒಂದು CCB ದಾಳಿ ಆಯಿತು. ಜೂಜು ಆಡ್ತಾ ಇದ್ದಾರಂತೆ, ಮನೆ ಮೇಲೆ CCB ದಾಳಿ ಆಯಿತು. ಆ ವಿಷಯವಾಗಿ ನೀವು ಕೋರ್ಟ್ ಮೆಟ್ಲು ಸಹ ಏರಿದ್ರಿ. ಏನಾಯ್ತು ಸರ್ ಮೇಡಮ್ ಆ ವಿಷಯ? ಈಗ ಅವತ್ತಿನ ದಿವಸ ನಾನು ಮೊದಲಾದರೂ ಹೇಳಿದ್ದೀನಿ. ಯಾಕಂತಂದರೆ ಪೊಲೀಸ್ ಸ್ಟೇಷನ್ಗೆ ಹೋದ ತಕ್ಷಣ ಅಲ್ಲೇನು ಕೆಲವು ಸಂದರ್ಭದಲ್ಲಿ ನಾನು ಮೀಡಿಯಾಕ್ಕೆ ನಾನು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೀನಿ. ಆ ದಿವಸ ನಮ್ಮ ಮನೆಯಲ್ಲೇ ಪೂಜೆ ಇದ್ದಿದ್ದ ಕಾರಣ ಎಲ್ಲರೂ ನಮ್ಮ ಮನೆ ಪೂಜೆಗೆ ಬಂದಿದ್ದರು. ಉದ್ದೇಶಪೂರ್ವಕವಾಗಿ ಮಾಡಿರುವಂಥ ಇದೊಂದು ಕುತಂತ್ರ. ನಿಜ ಅಂತಂದರೆ ನಾನು ಕೆಲವೊಂದು ವಿಷಯಗಳನ್ನು ಹೇಳಬಾರ್ದು. ಆದ್ರೂ ಅವತ್ತಿನ ದಿವಸ ನಾನು ಅಲ್ಲಿ ಬಂದಂಥ ಡಿಪಾರ್ಟ್ಮೆಂಟ್ದವ್ರಿಗೆ ಕೇಳಿದೆ, ಯಾಕ್ರಿ ಇವೆಲ್ಲ ಈ ಥರ ಯಾಕೆ ನೀವು ಮಾಡತ್ತೀರಿ ಅಂತಂದಾಗ ಅವ್ರು ಒಂದೇ ಇತ್ತು, ಅಕ್ಕ ಪ್ರೆಷರ್ ಅದ, ನಾವೇನೂ ಮಾಡೋಕ್ಕಾಗಲ್ಲ, ದಯಮಾಡಿ ಕ್ಷಮಿಸಿ. ಇಷ್ಟರ ಮೇಲೆ ನನಗೂ ತಿಳ್ಕೊತೀನಿ, ನಾನು ರಾಜಕಾರಣದಲ್ಲೇ ಇದ್ದೀನಿ, ನನಗೂ ತಿಳಿಯುತ್ತೆ ಅವ್ರಿಗೆ ಯಾರು ಪ್ರೆಷರ್ ಮಾಡಿದ್ರು ಏನು ಮಾಡಿದ್ರು ಅಂತ ನನಗೆ ತಿಳಿಯುತ್ತೆ. ಹೀಗಾಗಿ ಒಂದು ಪ್ರೆಷರ್ನಿಂದ ಆಗಿರೋದೇ ಹೊರತು ಆಡಿವಿ ಬಿಟ್ಟಿವಿ ಅಂತಂತನ್ನೋದ ನಾನು ಇನ್ನೊಂದು 2-3 ದಿವಸಗಳಲ್ಲಿ ಕೋರ್ಟ್ನಲ್ಲಿ ಏನು ನಿರ್ಧಾರ ಆಗುತ್ತೆ ಅಂತ ಅನ್ನೋದನ್ನು ಖಂಡಿತವಾಗಿ ಕೇಳಿಕೊಂಡು ತಮ್ಮ ಮುಂದೆ ನನ್ನ ಅಭಿಪ್ರಾಯನ ಹೇಳ್ತೇನೆ. ಆ ದಿನ ನೀವು ಜೂಜ್ ಆಡ್ತಾರ ನಿಜನಾ ಸುಳ್ಳ ಮೇಡಮ್? ಸರ್, ಯಾರು ಹಂಗಿತ್ತ ತೋರ್ಸು ಅಂತ ಹೇಳ್ರಿ ಅವರಿಗೆ. ನಾನು ಆಡ್ತಾ ಇದ್ದೆ ಅಂತಂತಂದರೆ ಅವ್ರ ಹತ್ರ ವಿಡಿಯೋ ಇರಬೇಕಲ್ಲ, ವಿಡಿಯೋ ಇರಬೇಕು, ಫೋಟೋಸ್ ಇರಬೇಕು, ಅವೆಲ್ಲ ಬೇಕಲ್ಲ, ಅವೆಲ್ಲ ಕೇಳಿ ಅವ್ರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮೇಡಮ್. 42,000 ರೂಪಾಯಿ ಜಪ್ತಿ ಮಾಡಿದ್ದೀವಿ ಅಂತ ಈ ರೀತಿ ಎಲ್ಲ ಮಾತು ಎಲ್ಲ ಒಂದು ನೋಡ್ರಿ. ಅವತ್ತು ಏನು 6 ಜನ ಇದ್ರಲ್ಲ, ಅವ್ರು ಯಾರು ಅಂತ ಈಗಾಗಲೇ ತಾವು ಮಾಧ್ಯಮದಲ್ಲಿ ನೋಡಿದ್ದೀರಿ. ಅವ್ರ ಮನೆಯಿಂದ ಕೆಳಗಿಳಿಬೇಕಾಗಿತ್ತು ಅಂದರೆ ಕಿಶೆಯಲ್ಲಿ 1 ಲಕ್ಷ ರೂಪಾಯಿ ಇಲ್ಲಾಂದ್ರೆ ಇಳಿಯಂಗಿಲ್ಲ. ಒಂದು. ಎರಡನೇದು, ನಾನು ಡಾಕ್ಟರ್ ಅನ್ನಪೂರ್ಣ ಹಾಗರ್ಗಿ ಅವ್ರ ಮಗ ರಾಜೇಶ್ ಹಾಗರ್ಗಿ ಅವ್ರ ಹೆಂಡತಿ. ನನ್ನ ಮನೆಯಲ್ಲಿ ಒಂದು 40,000 ರೂಪಾಯಿನೂ ಇರಲ್ಲ ಅಂತಂತಂದರೆ ನಾನೇನೂ ಮಾಡೋಕ್ಕಾಗಲ್ಲ ಅದಕ್ಕೆ ಉತ್ತರ. ಅಷ್ಟಾದ್ರೂ ನಮ್ಮ 6 ಜನರ ಮಧ್ಯೆ 7 ಜನರ ಮಧ್ಯೆ ಒಂದು 40,000 ರೂಪಾಯಿ ಸಿಗಲ್ಲ ಅಂತಂತಾರೆ ಯಾವ ಲೆಕ್ಕ? ಅಂದ್ರೆ ಒಂದು ರೀತಿಯಲ್ಲಿ ನೋಡಿದ್ರೆ ರಾಜಕೀಯವಾಗಿ ನಿಮ್ಮನ್ನು ಮೂಲೆ ಗುಂಪು ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ರಾಜಕೀಯವಾಗಿ ಮಾಡ್ಬೇಕಂತಿದ್ದಾರೋ ಅಥವಾ ನಾನು ಬೆಳಿಬಾರ್ದು ಅಂತ ಮಾಡ್ತಿದ್ದಾರೋ, ಅಥವಾ ಇದಕ್ಕಿಂತ ಮುಂಚೆ ನಾನು ಒಂದು ವಾರದ ಹಿಂದೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೆ. ಆ ಸ್ಟೇಟ್ಮೆಂಟನ್ನು ನೋಡಿಕೊಂಡು ನಾವು ಎಲ್ಲೋ ಒಂದು ಕಡೆ ಒಂದು ಹಗರಣದಲ್ಲಿ ಇವಳನ್ನು ನಾವೆಲ್ಲ ಕುತಂತ್ರದಿಂದ ಇವರಿಗೆ ಒಂದು ತೊಂದರೆನ ಕೊಟ್ವಿ, ಮತ್ತೆ ಇವಳು ಆಚೆ ಬಂದ್ಲು, ಮತ್ತೆ ಇವಳು ಹರಡಾಕತ್ಲು, ಮತ್ತೆ ಇವಳಿಗೆ ಮುಂದೆ ಬರೆಯಾಕತ್ಲು ಅಂತಾನೆ ಮತ್ತೆ ಇವಳಿಗೆ ಮತ್ತೆ ಮಾಡ್ಬೇಕಂತಾನು ಉದ್ದೇಶದಿಂದ ಮಾಡಿದಾರೆ ಅವರು. ಸತತವಾಗಿ ನಿಮ್ಗೊಂದು 4-5 ವರ್ಷದಿಂದ ಒಂದು ಕೋರ್ಟ್ ಮೆಟ್ಲೇರೋದು, ಜೈಲಿಗೆ ಹೋಗೋದು ಬರೋದು, ಕೋರ್ಟ್ ಮೆಟ್ಲೇರೋದು, ಜೈಲಿಗೆ ಹೋಗೋದು ಬರೋದು, ಇದೇ ರೀತಿ ಆಗ್ತಾ ಇದೆ. ಕೋರ್ಟು, ಕಚೇರಿ, ಮೆಟ್ಲು ಇವೆಲ್ಲ ಒಂದು ರಾಜಕಾರಣದಲ್ಲಿ ಬರಬೇಕಾಗಿತ್ತಂದ್ರೆ ಇವೆಲ್ಲ ಬರದೆ, ಅವಕ್ಕೇನು ತೊಂದರೆ ಇಲ್ಲ. ಆರೋಪ ಪ್ರತ್ಯಾರೋಪ ಎಲ್ಲರ ಮೇಲೆ ಇದೆ, ಯಾರ ಮೇಲೆ ಇಲ್ಲ ಹೇಳ್ರಿ? ಎಲ್ಲರೂ ಮೇಲೆ ಇದೆ. ಆದರೆ ಅದು ನಿಜ ಸುಳ್ಳು ಅಂತ ಅನ್ನೋದನ್ನ ಕೋರ್ಟ್ನಲ್ಲಿ ನಿರ್ಧಾರ ಆದ ತಕ್ಷಣ ಗೊತ್ತಾಗುತ್ತೆ. ಈಗ ಒಂದು ಪ್ರಿಯಾಂಕ ಅವ್ರಿಗೆ ಒಂದು ನಿಮ್ಮ ಕಲಬುರಗಿಯಲ್ಲಿ 10 ಅಭಿವೃದ್ಧಿ ತೋರಿಸಿ ಅಂತ ಒಂದು ಪ್ರತಿಕ್ರಿಯೆ ನೀಡಿ ಕ್ವಶನ್ ಕೇಳಿ ಸಲುವಾಗಿ ನಿಮ್ಮ ಮೇಲೆ ಒಂದು CCB ದಾಳಿ ಮಾಡಿಸಿದ್ರು. ಖಂಡಿತವಾಗಿ ಅದರಲ್ಲಿ ಎರಡನೇ ಮಾತೇ ಇಲ್ಲ. ಅದನ್ನು ನೇರವಾಗಿಯೇ ಹೇಳ್ತೇನೆ. ಅವತ್ತಿನ ದಿವಸ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೇ ಈ ಒಂದು ವಿಷಯವನ್ನು ಅವರು ಮಾಡಿದ್ದಾರೆ ಅಂತೇಳಿ ನಾನು ನೇರವಾಗಿ ಹೇಳ್ತೇನೆ. ಅವಾಗಾದರೂ ನಾನು ಅದೇ ಕೇಳಿದ್ದೆ, ಈಗಾದರೂ ಅದೇ ಕೇಳ್ತೀನಿ. ಕಲಬುರಗಿಯಲ್ಲಿ ಕೆಲವೊಂದು ಅವ್ರ ಫಾಲೋವರ್ಸ್ ಕೆಲವೊಬ್ಬರು ವಿಷಯಗಳನ್ನು ಸಿಕ್ಕಾಪಟ್ಟೆ ಅವ್ರ ಸಾಹೇಬರ ಬದಲು ವೈರಲ್ ಮಾಡಿದ್ರು. ಸಾಹೇಬ್ರಿಗಾಗಲಿ ಅಂದರೆ ಅಟ್ಲೀಸ್ಟ್ ನೀವಾದ್ರೂ ಬಂದು ನಿಮ್ಮ ಸಾಹೇಬರ 10 ಸಾಧನೆಗಳನ್ನು ಅವ್ರು ಹೇಳಿ. ಅದನ್ನು ಅವಾಗಾದರೂ ನಾನು ಕೇಳಿದ್ದೆ, ಈಗಾದರೂ ಅದನ್ನು ಕೇಳ್ತೇನೆ. ಅಭಿವೃದ್ಧಿ ಮಾಡಿಲ್ಲ ಅಂತೀರ ಪ್ರಿಯಾಂಕ ಅವ್ರು? ಏನು ಅಭಿವೃದ್ಧಿ ಮಾಡಿದ್ರೆ ಹೇಳಿ ಸರ್, ಏನು ಮಾಡಿದ್ರೆ ನೀವು ಹೇಳಿ. ನಿಮ್ಗೆ ಗೊತ್ತಿರಬೇಕಲ್ಲ, ನೀವಂತರೂ ನ್ಯೂಸ್ ಚಾನಲ್ದವರು, ನೀವೆಲ್ಲ ಕಡೆ ಓಡಾಡ್ತೀರಾ,
ಎಲ್ಲ ಕಡೆ ಮಾಡ್ತಾರೆ. ಹೇಳಿ ಸರ್, ಯಾವ ಸಾಧನೆ ಮಾಡಿದಾರೆ ಅಂತ ಹೇಳಿ ನಾನು ನಿಮ್ಗೆ ಅಭಿವೃದ್ಧಿ ಅನ್ನೋ ವಿಷಯ ಬರಲಿ ಬಿಡಿ ಮೇಡಮ್. ಈ ಕಳೆದ ಸಾರಿ ಬಿಜೆಪಿ ಸರ್ಕಾರ ಆಯ್ತು, ಅವರು ಸಹ ಒಂದ್ ರೀತಿ ನೋಡಿದ್ರೆ ಇವ್ರು ಏನಾದ್ರು ಒಂದು ವಿಷಯ ಚರ್ಚೆನಾದ್ರೂ ಮಾಡ್ತಾರ. ಬಿಜೆಪಿ ಚರ್ಚೆ ಸಹ ಮಾಡಂಗಿಲ್ಲ ಕಲಬುರಗಿಯಲ್ಲಿ, ಯಾವ ವಿಷಯ ಆದ್ರೂ ಚರ್ಚೆ ಮಾಡಂಗಿಲ್ಲ. ಸರ್, ಬಿಜೆಪಿದವ್ರು ಏನ್ ಮಾಡ್ತಾರೆ ಬಿಡ್ತಾರೆ ಅಂತ ನಾನು ಆ ವಿಷಯ ಮಾತಾಡಲ್ಲ. ನಾನು ಏನ್ ಮಾಡ್ಬೇಕು, ನಾನು ಏನ್ ಮಾತಾಡ್ತಿರೋದಕ್ಕಷ್ಟೇ ನಾನು ಕನ್ಸಲ್ಟ್ ಮಾಡ್ತೀನಿ. ಇದು ಅವ್ರು ಬಿಟ್ಟಿದ್ದ ವಿಷಯ, ಅವ್ರ ವಿಷಯ ನಾನು ಮಾತಾಡಕ್ ಹೋಗಲ್ಲ ಸರ್. ಈಗ ಅದೇ ರೀತಿ ಮೇಡಮ್, ಪ್ರಿಯಾಂಕಾ ಅವ್ರ ವಿರುದ್ಧ ಬಿಜೆಪಿಯಲ್ಲಿ ಕಲಬುರಗಿ ನಾಯಕರಲ್ಲಿ ಯಾರು ಪ್ರತಿಕ್ರಿಯೆ ನೀಡಂಗಿಲ್ಲ. ಯಾಕೆ ಈ ಮಾತು ಕೇಳ್ಬರ್ತೀನಿ? ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ಕಲಬುರಗಿಯಲ್ಲಿ ಯಾರು BJP ನಾಯಕರದಾರಲ್ಲ ಅವ್ರ ಹತ್ರ ಹೋಗಿ ನೀವು ಕೇಳಿ, ಸರ್ ಏನು ಸರ್ ಕಲಬುರಗಿ ಅಭಿವೃದ್ಧಿ ಬಂತು, ಪ್ರಿಯಾಂಕ್ ಖರ್ಗೆ ಅವರು ಇಷ್ಟೆಲ್ಲ ಈ ಥರ ಮಾಡ್ತಾ ಇದ್ದಾರೆ, ನಮ್ಮ ಗುಲ್ಬರ್ಗ ಕಡೆ ಏನು ಲಕ್ಷ ಕೊಡ್ತಾ ಇಲ್ಲ, ಅಭಿವೃದ್ಧಿ ಮಾತಾಡ್ತಾ ಇಲ್ಲ, ಎಲ್ಲರ ಮೇಲೆ ಕೇಸ್ಗಳನ್ನ ಹಾಕ್ತಾ ಇದ್ದಾರೆ, ಸುಳ್ಳು ಕೇಸ್ ಹಾಕೋದ್ರಲ್ಲಿ ಕಾಂಗ್ರೆಸ್ ನಂಬರ್ 1, RSSಗೆ ಪ್ರತಿಕ್ರಿಯೆ ಮಾಡ್ತಾರೆ, ಇಷ್ಟೆಲ್ಲ ಇದ್ರೂ ಕೂಡ ತಾವು ಒಂದು ಪ್ರತಿಕ್ರಿಯೆನ ಕೊಡ್ತಾ ಇಲ್ಲ, ಯಾಕೆ ಅಂತ ನೀವು ಖಂಡಿತವಾಗಿ ನಾನು ನಿಮಗೆ ಮನವಿಯನ್ನು ಮಾಡ್ಕೊಂತ ಹೋಗಿ ಅವ್ರಿಗೆ ಕೇಳಬೇಕು. ಒಂದು ಮಾತು ಮ್ಯಾಮ್. ಇನ್ನೊಂದು ಮಾತು, ದಿವ್ಯ ಹಾಗರ್ಗಿ ಮೂಲೆ ಗುಂಪು ಮಾಡೋದಕ್ಕೆ ಬಿಜೆಪಿ ನಾಯಕರೇ ಒಂದು ರೀತಿ ಕಾರಣ ಆಗ್ತಾ ಇದ್ದಾರೆ, ಹಿಂದ್ಗಡೆಯಿಂದ ಆಟ ಆಡ್ತಾ ಇದ್ದಾರೆ. ಸರ್ ನೋಡ್ರಿ, ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಯಾರು ಮಾಡಿದ್ರು ನನಗದು ಗೊತ್ತಿಲ್ಲ. ಯಾರು ಮಾಡಿದ್ರು ಏನೂ ಮಾಡೋಕ್ಕಾಗಂಗಿಲ್ಲ. ಮನುಷ್ಯನ ಹಣೆ ಬರದಲ್ಲಿ ಇದ್ದಿದ್ದನ್ನೇ ಆಗೋದು. ಈಗ ಅವ್ರು ಮಾಡಿದ್ರು ಅಥವಾ ವಿರೋಧಿಗಳು ಮಾಡಿದ್ರು, ಅದು ಏನು ಆ ವಿಷಯಕ್ಕೆ ನಾನು ಎಂದೂ ಏನೂ ಪ್ರತಿಕ್ರಿಯೆ ಕೊಟ್ಟಿಲ್ಲ. ನಾನು ಆ ವಿಷಯನ ತಲೆಯೊಳಗೆ ಹಾಕೊಳಕ್ಕೆ ಹೋಗಂಗಿಲ್ಲ. ನಂದು ಒಂದೇ ಕಾನ್ಸೆಪ್ಟ್, ಎಲ್ಲಿ ಅನ್ಯಾಯ ಆಗ್ಲಿಕ್ಕತ್ತದ ಅಲ್ಲಿ ನಾನು ನಿಂತ್ರಕ್ಕೆ ಅಷ್ಟೇ. ಈಗ ಬಿಜೆಪಿಯಲ್ಲಿ ಮಹಿಳಾ ಒಂದು ಹೋರಾಟಗಾರ್ತಿ ಆಗಿರ್ಬೋದು, ಸಮಾಜ ಸೇವಕಿ ಆಗಿರ್ಬೋದು, ಯಾರೂ ಇಲ್ಲ ಮೇಡಮ್. ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದ್ರಿ, ಚಲೋ ಹೆಸರನ್ನು ಮಾಡ್ತಾ ಇದ್ರಿ. ಅದೇ ಸಮಯದಲ್ಲಿ ಮುಂದೆ PSI ಹಗರಣದಲ್ಲಿ ಒಂದು ಆ ವಿಷಯ ಬಂತು, ಅಲ್ಲಿ ಮೂಲೆ ಗುಂಪಾದ್ರಿ. ಮತ್ತು ಈಗ CCB ವಿಷಯ ಬಂತು, ಮೂಲೆ ಗುಂಪು ಆಗೋ ಥರ ಮಾಡ್ತಾ ಇದ್ದಾರೆ. ಸರ್, ನಾನು ಫಸ್ಟ್ ಕ್ವಶನ್, ನಾವೇನು ಕೇಳಿದ್ರಿ, ಭಾರತೀಯ ಜನತಾ ಪಾರ್ಟಿಯಲ್ಲಿ ತಾವು ಆ್ಯಕ್ಟಿವ್ ಆಗಿ ವರ್ಕರ್ ಇದ್ರಿ ಮತ್ತು ನೀವೇ ಕೆಲವೊಂದು ಕೆಲಸಗಳನ್ನು ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ. ಅದು ತಪ್ಪು ಕಲ್ಪನೆ. ನಾನು ಬರೋಕ್ಕಿಂತ ಮುಂಚೆನೂ ನಮ್ಮ ಭಾರತೀಯ ಜನತಾ ಪಾರ್ಟಿ ಒಳಗಡೆ ಎಷ್ಟೊಂದು ಜನ ಹೆಣ್ಮಕ್ಳು ಕೆಲಸ ಮಾಡಿದ್ದಾರೆ, ಮಾಡಿಲ್ಲ ಅಂತಲೇ ಇಲ್ಲ. ಯಾಕಂತಂದರೆ ಹಲವಾರು ಜನ ಅದಾರ. ಈಗ ಒಬ್ಬರ ಹೆಸರು ಹೇಳಕ್ಕೆ ಬರೋಂಗಿಲ್ಲ, ಯಾಕಂದ್ರೆ ಒಬ್ಬರ ಹೆಸರು ಹೇಳಿದ್ರೆ ಅಷ್ಟು ಹೆಸರು ಹೇಳ್ಬೇಕಾಗ್ತೈತಿ. ಹೀಗಾಗಿ ನಾನು ಬರೀ ಜೂನಿಯರು. ಆ್ಯಸ್ ಎ ಸೀನಿಯರು ನಮ್ಮ ಕಲಬುರಗಿಯಲ್ಲಿ ಸಿಕ್ಕಾಪಟ್ಟೆ ಜನ ಮಹಿಳೆಯರು ಕೆಲಸ ಮಾಡಿದ್ದಾರೆ ನೋಡ್ರಿ. ನಾನು ಈಗ ನಮ್ಮ ಸಾವಿತ್ರಿ ಕುಳಿಗೇರಿ ಆಗಿರ್ಬೋದು, ಆಮೇಲೆ ಚಂದಮ್ಮ ಪಾಟ್ಲ್ ಅಂತ ಆಗಿರ್ಬೋದು, ಪಾಪ ನಿವೇದಿತಾ ಅಂತೇಳಿ ಒಬ್ಬರಿದ್ರು, ಅವರು ತಿರ್ಕೊಂಡ್ರು, ಅವರಾಗಿರ್ಬೋದು. ಅದು ಇವರೆಲ್ಲ ಕೆಲವರು ಸೀನಿಯರ್ ಲೀಡರ್ಸ್ ಈಗಲೂ ಕೂಡ ಕೆಲಸ ಮಾಡಿದ್ದಾರೆ. ಆದರೆ ಆ್ಯಸ್ ಪರ್ ನಮ್ದೇನು ಪಾರ್ಟಿಯಲ್ಲಿ ಆಗಿರ್ಬೋದು, ಏನಾದ್ರು ಕೆಲವೊಂದು ಕಡೆ ಅವ್ರಿಗೆ ಏನೋ ಕೆಲವೊಂದು ಹುದ್ದೆಗಳನ್ನು ಅವ್ರು ಕೇಳಿದ್ರು, ಸ್ವಲ್ಪ ಎಲ್ಲೋ ಅವರಿಗೆ ಸ್ವಲ್ಪ ವೈಮನಸ್ಸಾಗಿ ಸುಮ್ಮನೆ ಇದ್ದಾರೆ ಹೊರತು. ಆದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾನು ಒಬ್ಬಕ್ಕೆ ಕೆಲಸ ಮಾಡೀನಿ ಅಥವಾ ಮುಂದೆ ನಾನು ಒಬ್ಬಕ್ಕೆ ಕೆಲಸ ಮಾಡ್ತೀನಿ ಅಂತ ಅನ್ನೋದನ್ನ ಸುಳ್ಳು. ಇದು ರಾಷ್ಟ್ರ ಮಟ್ಟದ ಒಂದು ದೊಡ್ಡ ಸಮುದ್ರ ಇದ್ದಂಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ. ಎಷ್ಟೋ ಕಾರ್ಯಕರ್ತರಿದ್ದಾರೆ, ಏನೋ ಇದ್ದಾರೆ. ಆದರೆ ಏನಾಯಿತು ಅಂತಂದರೆ ಕೆಲವು ಇಶ್ಯೂಗಳನ್ನು ಸ್ವಲ್ಪ ನಾನು ನೇರವಾಗಿ ಅಂಜದೆ ನಾನು ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದೆ. ಹೀಗಾಗಿ ಸ್ವಲ್ಪ ನಾನು ಬಹಿರಂಗಾಗಿ ಹೊರಗೆ ಬಂದೆ ಅಷ್ಟೇ. ಆದರೆ ಕಲಬುರಗಿಯಲ್ಲಿ ಮತ್ತು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರೋಕ್ಕೆ ಸಿಕ್ಕಾಪಟ್ಟೆ ಮಹಿಳೆಯರು ಕೆಲಸ ಮಾಡಿದ್ದಾರೆ. 1 ಪಾಯಿಂಟು. 2ನೇ ಪಾಯಿಂಟ್ ತಾವೇನಂತಂದರೆ, ನಿಮ್ಮ PSI ಹಗರಣ ಆಗಿರ್ಬೋದು, ಆಮೇಲೆ CCB ಹಗರಣ ಆಗಿರ್ಬೋದು, ಈ ಥರ ಮಾಡೋದ್ರಿಂದ ನಿಮ್ಮನ್ನು ಮೂಲೆ ಗುಂಪೆ ಮಾಡೋಕ್ಕೆ ಯಾರು ಪ್ರಯತ್ನ ಮಾಡಿದ್ರು ಅಥವಾ ನೀವು ಆದ್ರ ಅಂತೇಳಿ ಸರ್, ಯಾರು ಮೂಲೆ ಗುಂಪು ಮಾಡೋಕ್ಕಾಗಂಗಿಲ್ಲ. ಅದು ಯಾರ ಕೈಯಲ್ಲೂ ಇಲ್ಲ. ತಾವು ಎಲ್ಲರೂ ತಿಳ್ಕೊಂಡಿರ್ಬೋದು ನಾನು ಮೂಲೆ ಗುಂಪು ಮಾಡಿದ್ರೆ. ನಾನು ಮೂಲೆ ಗುಂಪು ಎಲ್ಲೂ ಆಗಿಲ್ಲ, ನಾ ಆಗಾಕ್ಕೂ ಹೋಗಂಗಿಲ್ಲ. ಏನು ಮಾಡಂಗಾರ ಹೇಳ್ರಿ ಇವ್ರು ಸುಳ್ಳು ಕೇಸ್ಗಳನ್ನ ಹಾಕಿ ಜೈಲಿಗೆ ಕಟ್ಟೋದು ಬಿಟ್ಟರೆ ಬೇರೆ ಕೆಲಸ ಅಂತೂ ಮಾಡಲ್ಲ. ಜೀವಾಂತ ಹೊಡೆಯಲ್ಲ. ಇಂಥವಿನ್ನ ಹಜಾರೋ ಪ್ರಕರಣಗಳು ಬಂದು ಇನ್ನೂ ಹಜಾರೋ ಕೇಸ್ಗಳು ಹಾಕಿದ್ರು ನಾನು ಅಂಜಕ್ಕೆ ಹೋಗಂಗಿಲ್ಲ. ಮತ್ತು ಮೂಲೆ ಗುಂಪಾಗೋ ಮಾತೇ ಇಲ್ಲ ನೋಡ್ರಿ. ಒಂದೇ ಒಂದು ಸ್ಮಾಲ್ ಹೇಳ್ತೀನಿ. ನಾನು ಮೊದಲು ಈಗೇನು ಪ್ರಕರಣಗಳು ಅದಕ್ಕಿಂತ ಮುಂಚೆ ನಾನು ಬರೀ ಕಲ್ಲಿದ್ದೆ, ಈಗ ಕಬ್ಬಣ ಆಗಿದ್ದೀನಿ. ಮೊದಲು ಬರೀ 100 ಸ್ಪೀಡಲ್ಲಿ ಓಡ್ತಾ ಇದ್ದೆ, ಈಗ 1000 ಸ್ಪೀಡಲ್ಲಿ ಓಡ್ತಾ ಇದ್ದೀನಿ. ಕೆಲವೊಂದು ಉದಾಹರಣೆಗಳು ಹೇಳ್ತಿರ್ತಾರೆ, ಒಂದು ಮೂರ್ತಿನ ಎಷ್ಟು ಕಟ್ಟಿತೀರ ಅಷ್ಟೇ ಆಕಾರ ಬರುತ್ತೆ ಅಂತ, ಒಂದು ಬಿಲ್ಲನ್ನು ಎಷ್ಟು ಜೋರಾಗಿ ಜಗ್ತೀರ ಅಷ್ಟೇ ಮುಂದಕ್ಕೆ ಹೋಗುತ್ತಂತೆ. ಬಹುಶಃ ನನ್ನ ಜೀವನ ಒಂದು ಆಕಾರ ಆಗುವಂಥ ಆಕಾರ ಆಗ್ತಾ ಇರ್ಬೋದು, ಅಥವಾ ನನಗೆ ಇನ್ನೂ ಹೆಚ್ಚಿಗೆ ಏಳಿಗೆ ಆಗ್ತಿರ್ಬೋದು. ಅದಕ್ಕೆ ಇವೆಲ್ಲ ಬರ್ತಾವೇನಂತೂ ನಾನು ಅಂದ್ಕೊಂಡಿದ್ದೇನೆ ಹೊರತು ಇದು ಮೂಲೆ ಗುಂಪಾದೆ ಅದೆಲ್ಲ ಅಂದ್ಕೊಂಡು ಹಂಗೆ ನಾ ಏನಾದರೂ ಮನಸ್ಸಿಗೆ ಹಚ್ಕೊಂಡು ಹಂಗೇನಾರ ಮಳೆ ಆಗಿತ್ತು ಅಂತಂದ್ರೆ 3/2 ನಂದು ಒಂದು ಫೋಟೋ ಹಾಕಿ 5 ವರ್ಷ, ಇವತ್ತಿಗೆ 5ನೇ ವರ್ಷದ ಅಂದರೂ ಪುಣ್ಯತಿಥಿ ಮಾಡ್ತಿದ್ರು. ಅದ್ಯಾವುದೂ ನಾನು ತಲೆ ಹಾಕ್ಕೊಂಡಿಲ್ಲ, ನಾನು ಹಾಕೊಳ್ಳೋದೂ ಇಲ್ಲ. ಅಂದರೆ ಮುಂದೆ ಇದೇ ರೀತಿ ಕಲಬುರಗಿ ಉಸ್ತುವಾರಿಗಳಾಗಿರ್ಬೋದು, ಅವರು ಕ್ಷೇತ್ರ ಅಭಿವೃದ್ಧಿ ವಿಷಯವಾಗಿ ಧ್ವನಿ ಎತ್ತಿತ್ತೀರ ಮುಂದೆ? ಉಸ್ತುವಾರಿ ಒಬ್ಬರೇ ಅಂತಲ್ಲ, ಕಲಬುರಗಿ ಅಂತ ವಿಷಯದಲ್ಲಿ ಯಾರೇ ನಿರ್ಲಕ್ಷ್ಯ ತೋರ್ತಾ ಹೋದ್ರಂತಂದ್ರೂ ಖಂಡಿತವಾಗಿಯೂ
ನಾನು ಅವ್ರ ವಿರುದ್ಧ ಅವ್ರು ನಮ್ಮವರಾದ್ರೂ ಚಿಂತೆ ಇಲ್ಲ, ವಿರೋಧ ಪಕ್ಷದವರೇ ಆಗಿರೋ ಚಿಂತೆ ಇಲ್ಲ. ನಮ್ಮ ಭಾಗವನ್ನು, ನಮ್ಮ ಕಲಬುರಗಿಯನ್ನು ಯಾರೇ ಕಡೆಗಣಿಸಿದ್ರು ಅವರ ವಿರುದ್ಧ ಖಂಡಿತವಾಗಿ ನಾನು ಮಾತಾಡ್ತೇನೆ. ಸರಿ. ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ.